ಒಂದು ಕೊಟ್ಟಂತ ಕೆಮಿಕಲ್ ಇಕ್ವೇಶನ್ ಗಮನಿಸ್ರಿ ಏನದ SiCl4 ಪ್ಲಸ್ H2O ಗಿವ್ಸ್ ರೆಸ್ ಟು SiO2 ಪ್ಲಸ್ HCl ಅದ ಹೌದಾ ಬ್ಯಾಲೆನ್ಸ್ ಅದ ನೋಡ್ರಿ ಚೆಕ್ ಮಾಡ್ರಿ ಇಲ್ಲಿ 1 Si ಅದ ಇಲ್ಲಿ 1 Si ಅದ ಹೌದಾ Si ಬ್ಯಾಲೆನ್ಸ್ ಅದ ಬಟ್ ಇಲ್ಲಿ ನೋಡ್ರಿ Cl ಎಷ್ಟದ 4 ಅದ Cl ಎಷ್ಟದ 4 ಅದ ಬಟ್ ಇಲ್ಲಿ ಎಷ್ಟದ Cl ಓನ್ಲಿ 1 Cl ಅದ ಹೌದಾ H ಹೈಡ್ರೋಜನ್ ಎಷ್ಟದ 2 ಅದ ಇಲ್ಲಿ ಓನ್ಲಿ 1 ಹೈಡ್ರೋಜನ್ ಅದ ಹೌದಾ ಆಕ್ಸಿಜನ್ ಎಷ್ಟದ ಇಲ್ಲಿ 1 ಅದ ಇಲ್ಲಿ 2 ಅದ ಹೌದಾ ಆಕ್ಸಿಜನ್ ಬ್ಯಾಲೆನ್ಸ್ ಆಗ್ಬೇಕು ಹೈಡ್ರೋಜನ್ ಬ್ಯಾಲೆನ್ಸ್ ಆಗ್ಬೇಕು ಆಮೇಲೆ Cl ನು ಬ್ಯಾಲೆನ್ಸ್ ಆಗ್ಬೇಕು ಓನ್ಲಿ Si ಒಂದ ಬ್ಯಾಲೆನ್ಸ್ ಅದ ಉಳಿಕೆದ್ದೆಲ್ಲಾನು ಏನಾಗಬೇಕು ಬ್ಯಾಲೆನ್ಸ್ ಆಗ್ಬೇಕು ಹೌದಾ ನಾವು ಯಾವ ತರ ಮಾಡ್ತೀವಿ ಇದನ್ನ ಬೈ ಯೂಸಿಂಗ್ ದಿ ವೇರಿಯೇಬಲ್ಸ್ ಹೌದಾ ಮ್ಯಾಥಮೆಟಿಕ್ಸ್ ಯೂಸ್ ಮಾಡ್ಕೊಂಡು ಮಾಡಕತ್ತಿಲ್ಲ ಸೊ ಬೈ ಯೂಸಿಂಗ್ ದಿ ವೇರಿಯೇಬಲ್ x y ತಗೊಂಡೆ ಇದನ್ನ p q ತಗೊಂಡೆ ಹೌದಾ ನೆಕ್ಸ್ಟ್ ಹೌ ಟು ರೈಟ್ ದಿ ಇಕ್ವೇಶನ್ ಯಾವ ತರ ಇಕ್ವೇಶನ್ ಬರೀಬೇಕು ನೋಡ್ರಿ ಯಾವ್ಯಾವ ಇನ್ವಾಲ್ವ್ ಆಗ ಫಸ್ಟ್ ಬರ್ಕೋರಿ Si ಅದ Si ನ ಬರ್ಕೊಂಡೆ ನೆಕ್ಸ್ಟ್ Cl ಅದ Cl ಬರ್ಕೊಂಡೆ ನೆಕ್ಸ್ಟ್ H ಅದ H ಆಮೇಲೆ O ಅದ ಹೌದಾ ಸೊ number of Si in the left hand side should be equal to number of Si in the right hand side other type number of Cl in the left hand side equal to number of Cl in the right hand side ಹೌದಾ Si ಎಷ್ಟದಾವು x number of Si ಅದಾವ ಹೌದಾ ಇಲ್ಲಿ 4 ಇತ್ತ 4 Si ಅಂತ ಹೇಳ್ತಿದ್ವಿ 5 ಇತ್ತ 5 Si ಅಂತ ಸೊ ಇಲ್ಲಿ ವೇರಿಯೇಬಲ್ ನ ಏನಂತ ತಗೊಂಡಿನಿ x ಅಂತ ತಗೊಂಡಿನಿ x number of Si ಅದಾವ ಹೌದಾ ಇಲ್ಲಿ ಎಷ್ಟದಾವು p number of Si ಅದಾವ ಹೌದಾ ದಟ್ ಇಕ್ವೇಶನ್ ಬ್ಯಾಲೆನ್ಸ್ ಆಗಬೇಕಂದ್ರೆ x should be equal to p ಹೌದಾ ಒಂದನೇದೇನು x should be equal to p ಸೆಕೆಂಡ್ ಒನ್ Cl ಎಷ್ಟದ ನೋಡ್ರಿ ಇಲ್ಲಿ 4 ಅದ ಇಲ್ಲಿ x ಅದ 4x number of Cl ಅದ 4 into x that is 4x number of Cl ಐತಿ ಹೌದಾ ಇಲ್ಲಿ ಎಷ್ಟು Cl ಅದ ನೋಡ್ರಿ q number of Cl ಅದ ಹೌದಾ q number of Cl ಅದ ನೆಕ್ಸ್ಟ್ ಮತ್ತೆ ಇಲ್ಲೆಲ್ಲ Cl ಅದನ ಇಲ್ಲ ನೋ therefore 4x should be equal to q ಹೌದಾ ಇಲ್ಲಿ q number of Cl ಅದಾವು ಇಲ್ಲಿ 4x number of Cl ಅದಾವು therefore 4x ಏನಾಗಬೇಕು q ಈಕ್ವಲ್ ಆಗಬೇಕು ಬ್ಯಾಲೆನ್ಸ್ ಆಗಬೇಕಂದ್ರೆ ಎರಡು ಕಡೆ ಈಕ್ವಲ್ ಆಗಬೇಕು ನೆಕ್ಸ್ಟ್ H ಎಷ್ಟದ ನೋಡ್ರಿ ಇಲ್ಲಿ y ಅದ 2y number of x 2 into y number of h ಇಲ್ಲಿ ಎಷ್ಟು H ಅದ ನೋಡ್ರಿ q number of h 2y should be equal to ಏನು q 2y should be equal to q next O ಎಷ್ಟದ ಆಕ್ಸಿಜನ್ ಎಷ್ಟದ ನೋಡ್ರಿ y numbers of oxygen y should be equal to 2 into p 2p numbers of oxygen ಎಲ್ಲೇ ರೈಟ್ ಹ್ಯಾಂಡ್ ಸೈಡ್ ಒಳಗ ಹೌದಾ ಲೆಫ್ಟ್ ಸೈಡ್ ನಾಗ ಎಷ್ಟದ ನೋಡ್ರಿ y numbers of oxygen ಅದ ರೈಟ್ ಹ್ಯಾಂಡ್ ಸೈಡ್ ನಾಗ 2 into p ಹೌದಾ 2p numbers of oxygen ಅಂತ ಹೌದಾ ಸೊ ಈಗ ನಾವು ಎಲ್ಲಾ ಇಕ್ವೇಶನ್ ನ ಬರ್ಕೊಂಡ್ವಿ ಹೌದಾ ಇದನ್ನ ಯಾವ ತರ ಈಸಿಯಾಗಿ ಸಾಲ್ವ್ ಮಾಡೋದು ನೋಡ್ರಿ ನಾ x equal to 1 ತಗೊಂಡೆ ಅಂದ್ರೆ p 1 ಆಗ್ತದ x equal to 1 ಆದಾಗ q ಏನಾಕತಿ 4 ಆಕತಿ ಹೌದಾ q 4 ಆಯ್ತಂದ್ರೆ y ವ್ಯಾಲ್ಯೂ ಸಿಕ್ತತಿ ಸೊ ನಾವು ಆರಾಮಾಗಿ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬಹುದು x equal to 1 ತಗೊಂತೀನಿ ನಾನು x equal to 1 ಅಂದ್ರೆ x equal to p therefore p ಏನಾಯ್ತು ಅದು p ಏನಾಯ್ತು x equal to 1 p equal to 1 ಆಯ್ತು yes p equal to ಏನಾಯ್ತು 1 ಆಯ್ತು ನೆಕ್ಸ್ಟ್ x equal to 1 ಆದ್ರೆ q ಏನಾಗ್ತದೆ ನೋಡ್ರಿ q is equal to ಏನದ 4 into x ಅದ therefore 4 into 1 x ವ್ಯಾಲ್ಯೂ ಏನಾಯ್ತು 1 ಐತಿ therefore q ಏನಾಯ್ತು 4 ಆಯ್ತು q ಏನಾಗ್ತದ 4 ಆಯ್ತು ನೆಕ್ಸ್ಟ್ q ಏನಾಯ್ತು 4 ಆಯ್ತು ಆಮೇಲೆ y ಒಂದು x ಅದ p q ಸಿಕ್ಕದ y ಫೈಂಡ್ ಔಟ್ ಮಾಡಬಹುದು 2y is equal to q 2y is equal to q ಅದ q ಏನದ y ವ್ಯಾಲ್ಯೂ ಆಫ್ q is 4 ಹೌದಾ y is equal to 2y is equal to 4 ಐತೆ y is equal to 4/2 ಎರಡೊಂದೇ ಎರಡಲ್ಲೇ y is equal to ಏನು ಬಂತು 2 ಬಂತು ಹೌದಾ y is equal to we got 2 so in the place of x ಏನು ಬಂತು ನಮಗೆ ವ್ಯಾಲ್ಯೂ 1 ಬಂತು ಹೌದಾ ಬರೀಲಿಲ್ಲ ಅಂದ್ರೂ ನಡೀತದೆ in the place of y ಏನು ಬಂದ ನೋಡ್ರಿ in the place of y we got 2 in the place of y we got 2 next in the place of p 1 ಬಂದದ ಸೊ ಬರೀಲಿಲ್ಲ ಅಂದ್ರೂ ನಡೀತದೆ ಹೌದಾ in the place of q ಎಷ್ಟು ಬಂದದ in the place of q we got 4 ಬರೀಬೇಕು ಹೌದಾ ಸೊ ಈಗ ಚೆಕ್ ಮಾಡ್ರಿ SI 1 ಅದ ಇಲ್ಲಿ 1 SI ಅದ ಹೌದಾ ಇಲ್ಲಿ Cl4 ಅದ ಇಲ್ಲಿ 4Cl ಅದ ಹೌದಾ ಇಲ್ಲಿ 2 into 2 4H ಅದ ಇಲ್ಲಿ 4H ಅದ ಆಮೇಲೆ 2 ಅದ ಇಲ್ಲಿ 2 ಅದ ಹೌದಾ ಇನ್ನೊಂದು ಚೆಕ್ ಮಾಡ್ರಿ ಇಲ್ಲಿ 1 SI ಅದ ಇಲ್ಲಿನೂ 1 SI ಅದ ಹೌದಾ ಲೆಫ್ಟ್ ಹ್ಯಾಂಡ್ ಸೈಡ್ ದಾಗ ರಿಯಾಕ್ಟೆಂಟ್ ಸೈಡ್ ದಾಗ ಎಷ್ಟು SI ಅದಾವು ಪ್ರೊಡಕ್ಟ್ ಸೈಡ್ ದಾಗು ಅಷ್ಟು SI ಅದ ಹೌದಾ ಇಲ್ಲಿ 1 SI ಅದ ಇಲ್ಲಿ 1 SI ಅದ ಹೌದಾ ಇಲ್ಲಿ Cl ಎಷ್ಟು ಅದಾವು 4 ಅದ ಹೌದಾ ಇಲ್ಲಿ 4Cl ಅದ ಹೌದಾ ನೆಕ್ಸ್ಟ್ ಇಲ್ಲಿ 2 into 2 4H ಅದ ಇಲ್ಲಿನೂ 4H ಅದ ನೆಕ್ಸ್ಟ್ ಇಲ್ಲಿ 2 ಅದಾವು ಇಲ್ಲಿನೂ 2 ಅದಾವ ಸೊ therefore ನಮ್ಮ ಇಕ್ವೇಶನ್ ಏನಾಯ್ತು ಬ್ಯಾಲೆನ್ಸ್ ಆಯ್ತು ಸೊ ಮೊದಲು ಬ್ಯಾಲೆನ್ಸ್ ಇತ್ತನ ಇಲ್ಲ ಸೊ ನಾವು ಈಗ ಬ್ಯಾಲೆನ್ಸ್ ಮಾಡಿದ್ವಿ ಯಾವ್ದ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ ಮ್ಯಾಥಮೆಟಿಕಲ್ ಇಕ್ವೇಶನ್ ಯೂಸ್ ಮಾಡ್ಕೊಂಡು ಈಸಿಯಾಗಿ ನಾವು ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡು ನಾವು ಏನ್ ಮಾಡಿದ್ವಿ
ಈ ಒಂದು ಕೊಟ್ಟಂತಹ ಕೆಮಿಕಲ್ ಇಕ್ವೇಶನ್ ಅನ್ನ ನಾವು ಬ್ಯಾಲೆನ್ಸ್ ಮಾಡಿದ್ವಿ. ನೆಕ್ಸ್ಟ್ ಪ್ರಾಬ್ಲಮ್